ಪಾಣಿನಿ ಮಹರ್ಷಿಗಳು ಸಂಸ್ಕೃತ ಅಷ್ಟಾಧ್ಯಾಯಿ ಅನ್ನೋ ಪುಸ್ತಕನ ಬರೆಯೋದಕ್ಕೆ ಮುಂಚೆ ಸಂಸ್ಕೃತ ಭಾಷೆಯ ಪರಿಸ್ಥಿತಿ ಯಾವ ತರ ಇತ್ತು ಅಂತ ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸಂಸ್ಕೃತ ಭಾಷೆನ ತಪ್ಪಾಗಿ ಬಳಸ್ತಿದ್ರು. ಪೀಪಲ್ ಹ್ಯಾಡ್ ಮೇಡ್ ಲಾಟ್ ಆಫ್ ಚೇಂಜಸ್ ಇನ್ ದ ಲ್ಯಾಂಗ್ವೇಜ್. ಆಮೇಲೆ ಪಾಣಿನಿ ಅವರು ಅದಕ್ಕೆ ಒಂದು ಫ್ರೇಮ್ ವರ್ಕ್ ಹಾಕಿ ಕೊಟ್ಮೇಲೆ ಆ ಬದಲಾಗಿರೋ ಭಾಷೆಗಳು ಬೇರೆ ಬೇರೆ ಹೆಸರನ್ನ ಪಡ್ಕೊಂಡು ದೇ ಗಾಟ್ ಡಿಫರೆಂಟ್ ನೇಮ್ಸ್. ಯಾಕೆ ಅಂದ್ರೆ ಸಂಸ್ಕೃತ ಅಂದ್ರೆ ಇದು ಅಂತ ಪಾಣಿನಿಯ ಅಷ್ಟಾಧ್ಯಾಯಿ ಹೇಳ್ತು. ಇಟ್ ಹ್ಯಾಸ್ ಟೋಲ್ಡ್ ದ ಪೀಪಲ್ ದಿಸ್ ಇಸ್ ಸಂಸ್ಕೃತ. ಹಾಗಾಗಿ ಅದಲ್ಲದೆ ಪೀಪಲ್ ಹ್ಯಾಡ್ ಆಲ್ರೆಡಿ ಮೇಡ್ ಸೆವರಲ್ ಚೇಂಜಸ್ ಇನ್ ದ ಲ್ಯಾಂಗ್ವೇಜ್ ಆಫ್ ಸಂಸ್ಕೃತ ಅಂಡ್ ದೇ ವರ್ ಯೂಸಿಂಗ್ ಇಟ್ ಇನ್ ದೇರ್ ಡೈಲಿ ಲೈಫ್. ಅದಕ್ಕೆ ಬೇರೆ ಬೇರೆ ಹೆಸರು ಬಂದ್ಬಿಡು. ಉದಾಹರಣೆಗೆ ಪ್ರಾಕೃತ, ಜೈನರು ಅದರಲ್ಲಿ ಬರೆದಿದ್ದಾರೆ. ಪ್ರಾಕೃತ ಅನ್ನೋ ಭಾಷೆ ಸಂಸ್ಕೃತದಿಂದ ಬದಲಾಗಿ ಹುಟ್ಟಿದ್ದು. ಅದೇ ರೀತಿ ಶೌರಸೇನಿ ಅಂತ, ಪಾಳಿ ಅಂತ, ಅಪಭ್ರಂಶ ಅಂತ, ಹೀಗೆ ಸುಮಾರು ಹೆಸರುಗಳಿಂದ ಸಂಸ್ಕೃತ ಭಾಷೆಯ ಬದಲಾದ ರೂಪಗಳು ಲೋಕದಲ್ಲಿ ಪ್ರಚಲಿತ ಇತ್ತು. ಹಾಗೆ ಪ್ರಾಕೃತ ಇತ್ತು, ಪ್ರಾಕೃತ ಆಮೇಲೆ ಇನ್ನೊಂದ್ ತರ ಬದಲಾಗಿ ಈಗ ಹಿಂದಿ ಅಂತ ಆಗಿದೆ. ಹೀಗೆ ಮಲ್ಟಿಪಲ್ ನೇಮ್ಸ್ ಇಟ್ ಹ್ಯಾಸ್ ಗಾಟ್ ಲೇಟರ್. ಆದ್ರೆ ಮೂಲ ಸಂಸ್ಕೃತ ಸಂಸ್ಕೃತ ಆಗೇ ಉಳಿತು. ಬೇರೆ ಭಾಷೆಗಳ ವಿಚಾರದಲ್ಲಿ ಹಾಗಾಗಿಲ್ಲ. ಕನ್ನಡ ನೀವು ಉದಾಹರಣೆ ತಗೊಂಡ್ರೆ ತುಂಬಾ ವರ್ಷಗಳ ಹಿಂದೆ ಅದು ದ್ರಾವಿಡ ಭಾಷೆಯಾಗಿತ್ತು. ಅದಕ್ಕೆ ಯಾವ ಹೆಸರಿತ್ತೋ ನಮಗ್ ಗೊತ್ತಿಲ್ಲ. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಕೊಡವ, ತುಳು ಈ ಎಲ್ಲಾ ಭಾಷೆಗಳ ಮೂಲ ಒಂದೇ. ಅದಕ್ಕೆ ಏನೋ ಒಂದು ಹೆಸರಿತ್ತು. ತಮಿಳ್ ಅಂತಾನೆ ಇದ್ದಿರ್ಬೋದು, ದ್ರಾವಿಡ ಭಾಷೆ ಅಂತ ಇದ್ದಿರ್ಬೋದು, ಯಾವುದೋ ಒಂದು ಹೆಸರಿತ್ತು. ಆ ರೂಪದಲ್ಲಿ ಇದ್ದಿದ್ದು ಬದಲಾಗಿ 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 ಕನ್ನಡ ಅಂತ ಒಂದು ಹೆಸರು ಬಂತು. ಆಮೇಲೆ ಆ ಕನ್ನಡ ಭಾಷೆನೂ ಕೂಡ ಹಳೆಗನ್ನಡ ಅಂತ ಒಂದು ರೂಪ ಇದೆ ಈಗ. ಒಂದಷ್ಟು ಸಾಹಿತ್ಯ ಅದ್ರಲ್ಲಿ ಸಿಗುತ್ತೆ. ಆಮೇಲೆ ನಡುಗನ್ನಡ ಅಂತ ಇದೆ. ಆಮೇಲೆ ಹೊಸಗನ್ನಡ ಅಂತ ಈಗ ಎಲ್ಲರೂ ಓದ್ತಾ ಇದ್ದಾರೆ. ಈಗ ಸ್ಕೂಲ್ಗಳಲ್ಲೆಲ್ಲ ಓದ್ತಾ ಇರೋದು ಹೊಸಗನ್ನಡ. ಹೊಸಗನ್ನಡ ಓದೋರಿಗೆ ಹಳೆಗನ್ನಡ ನಡುಗನ್ನಡ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅಂದ್ರೆ ಒಂದು ಕಾಲದಲ್ಲಿ ಅದೇ ಮುಖ್ಯ ಭಾಷೆಯಾಗಿದ್ದು ಈಗ ಪೂರ್ತಿ ಬದಲಾಗಿ ಹೋಗಿದೆ. ಆದ್ರೆ ಸಂಸ್ಕೃತ ಹಾಗಿಲ್ಲ. ರಾಮಾಯಣ ಮಹಾಭಾರತಗಳಲ್ಲಿ ಯಾವ ಭಾಷೆ ಇದೆಯೋ ಅದೇ ಭಾಷೆನ ನಾವು ಈಗ ಅಭ್ಯಾಸ ಮಾಡ್ತಾ ಇರೋದು. ಯಾಕೆ ಅಂದ್ರೆ ಅದಕ್ಕೆ ಪಾಣಿನಿ ಕಾರಣ. ಅವರು ಬರೆದು ಕೊಟ್ಟ ಅಷ್ಟಾಧ್ಯಾಯಿ ಪುಸ್ತಕ ಕಾರಣ. ಎಲ್ಲರೂ, ಆಲ್ ದ ಪೀಪಲ್ ಹೋಲ್ ಹಾರ್ಟೆಡ್ಲಿ accepted that book as the basic grammar book for the Sanskrit learning. ಎಲ್ಲರೂ ಅದನ್ನ ಫಾಲೋ ಮಾಡಕ್ ಶುರು ಮಾಡ್ಬೋದು. ಹಾಗಾಗಿ ಸಂಸ್ಕೃತ ಭಾಷೆ ಆಮೇಲೆ ಬದಲಾಗಿದ್ದೆಲ್ಲ ಬೇರೆ ಬೇರೆ ಭಾಷೆ ಹೆಸರು ಪಡ್ಕೊಳ್ತು. ಅದಕ್ಕೂ ಸಂಸ್ಕೃತಕ್ಕೂ ಸಂಬಂಧ ಇಲ್ಲ ಅಂತ ಜನ ದೂರ ಇಟ್ರು. ಆ ಸಂದರ್ಭದಲ್ಲಿ ಪಾಣಿನಿಯವರು ವ್ಯಾಕರಣ ಬರೆಯೋದನ್ನ ಯಾವ ರೀತಿ ಬರೆದ್ರು, ಯಾವ ಮೆಥಡ್ ಅನ್ನ ಉಪಯೋಗಿಸಿದ್ರು ಅಂತ ನಾವು ಈಗ ಸ್ಟಡಿ ಮಾಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದ್ರೆ ಈಗ ಇಲ್ಲಿ ಸ್ಕ್ರೀನ್ ಮೇಲೆ ಇಡುವಂತಹ ಅಕ್ಷರಗಳನ್ನ ನಾನು ಓದ್ತೀನಿ. ಐ ಉಂಡ್, ರುಲ್ರಟ್, ಎ ಓಂಗ್, ಐ ಔಚ್, ಹಯವರಟ್, ಲಂಡ್, ನ್ಯಮಗಣನಂ, ಝಭೈ, ಘಢಧಶ್, ಜಬಗಡದಶ್, ಖಫ ಛಠಥ ಚಟತೌ, ಕಪೈ, ಶಶಸರ್, ಹಲ್. ಒಟ್ಟು 14 ನಂಬರ್ಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದೀನಿ. ಈ ನಂಬರ್ಗಳನ್ನೆಲ್ಲ ನಿಧಾನವಾಗಿ ಕಲ್ತ್ಕೊಳ್ತಾ ಹೋಗ್ಬೇಕು. ಒಂದ್ಸರಿ ಕಲ್ತ್ರೆ ಅದೇನ್ ಕಷ್ಟ ಇಲ್ಲ, ಅರ್ಥ ಆಗುತ್ತೆ. ಒಂದ್ಸರಿ 1ರಿಂದ 9ರವರೆಗಿನ ನಂಬರ್ಗಳನ್ನ ಯಾವ್ದಾದ್ರು ಪುಸ್ತಕದಲ್ಲಿ ಇರೋದನ್ನ ನೋಡಿ, ಇಫ್ ಯು ರೈಟ್ ಡೌನ್, ನೋಟ್ ಡೌನ್ ಸಮ್ವೇರ್ ಅಂಡ್ ಇಫ್ ಯು ಜಸ್ಟ್ ರಿಮೆಂಬರ್, ಯು ವಿಲ್ ನಾಟ್ ಫರ್ಗೆಟ್. ಇಟ್ ಇಸ್ ನಾಟ್ ಅ ಡಿಫಿಕಲ್ಟ್ ಟಾಸ್ಕ್. ಮತ್ತೆ ಈ ಅಕ್ಷರಗಳೆಲ್ಲ ಹಿಂದಿ ಭಾಷೆಲೂ ಇವೆ. ಇದು ದೇವನಾಗರಿ ಅನ್ನೋ ಸ್ಕ್ರಿಪ್ಟ್. ಈ ಸ್ಕ್ರಿಪ್ಟ್ಗೆ, ಲಿಪಿಗೆ ದೇವನಾಗರಿ ಅಂತ ಕರೀತಾರೆ. ಸಂಸ್ಕೃತ ಭಾಷೆಯಲ್ಲಿ ಇದನ್ನ ಈಗ ಬಳಸ್ತಾ ಇದ್ದೀವಿ. ಮುಂಚೆ ಬೇರೆ ಬೇರೆ ಸ್ಕ್ರಿಪ್ಟ್ ಅನ್ನ ಸಂಸ್ಕೃತದಲ್ಲೂ ಬಳಸ್ತಾ ಇದ್ರು ಅಂತ ರೆಫರೆನ್ಸ್ ಇದೆ. ಆದ್ರೆ ನಮಗೆ ಬುದ್ಧಿ ತಿಳಿದಲ್ಲಿಂದ ಸಿಕ್ಕಿರೋ ಸಾಹಿತ್ಯಗಳಲ್ಲಿ ದೇವನಾಗರಿ ಲಿಪಿಯನ್ನ ಬಳಸಿದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಹಿಂದಿ ಭಾಷೆಗೂ ದೇವನಾಗರಿ ಸ್ಕ್ರಿಪ್ಟ್ ಅನ್ನೇ ಉಪಯೋಗಿಸ್ತಾರೆ, ಮರಾಠಿ ಭಾಷೆಗೂ ದೇವನಾಗರಿ ಸ್ಕ್ರಿಪ್ಟ್ ಉಪಯೋಗಿಸ್ತಾರೆ. ದೇವನಾಗರಿ ಅನ್ನೋ ಲಿಪಿಯನ್ನ ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲೂ ಉಪಯೋಗಿಸಿದ್ದಾರೆ. ಈಗ ಹಿಂದಿ ಭಾಷೆಯ ಅಕ್ಷರಗಳನ್ನ ಎಲ್ಲರೂ ಸ್ಕೂಲ್ ಡೇಸ್ ನಲ್ಲಿ ಕಲ್ತಿರ್ತಾರೆ. ಹಾಗಾಗಿ ಈ ಅಕ್ಷರಗಳನ್ನ ಅರ್ಥ ಮಾಡ್ಕೊಳ್ಳೋದೇನು ಅಷ್ಟು ಕಷ್ಟ ಅಲ್ಲ.
ಸ್ವಲ್ಪ ರೆಫರೆನ್ಸ್ ಅಲ್ಲಿ ಇಲ್ಲಿ ನೋಡಿದ್ರೆ ನೆನ್ಪಿಟ್ಕೊಳ್ಬಹುದು, ಬರೆದು ಅಭ್ಯಾಸ ಮಾಡಿದ್ರೆ ಆಯ್ತು. ಮುಂದಿನ ತರಗತಿಗಳಲ್ಲಿ ಈಗ ವರ್ತಮಾನ ಕಾಲದಲ್ಲಿ ಹೇಗೆ ಅಕ್ಷರಗಳನ್ನು ಕಲಿಸ್ತಾರೋ ಆ ಮೆಥಡ್ ನಲ್ಲಿನೇ ಒಂದು ದಿವಸ ಒಂದು ಕ್ಲಾಸ್ ನಲ್ಲಿ ಬರೆಯೋದನ್ನ ಹೇಗೆ ಅಭ್ಯಾಸ ಮಾಡಬೇಕು, ಓದೋದನ್ನ ಹೇಗೆ ಅಭ್ಯಾಸ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಯಾಕೆಂದ್ರೆ ಅದು ಬೇಸಿಕ್ ಆಗಿ ಬೇಕು ನಮ್ಗೆ. ಈಗ ಆಲ್ರೆಡಿ ಗೊತ್ತಿರೋರ್ಗೆ ಏನು ಸಮಸ್ಯೆ ಇಲ್ಲ. ಇನ್ನೊಂದ್ಸರಿ ಓದ್ತೀನಿ. ಐ ಉಣ್ ಋಲ್ ಋಕ್ ಎ ಓಂ ಐ ಔಚ್ ಹಯ ವರಟ್ ಲಣ್ ನ್ಯಮಂಗಣ ನಂ ಝ ಭೈ ಖಢ ಧಷ್ ಜಬ ಗಡ ದಶ್ ಖಫ ಛಠ ಥ ಚಟ ತೌ ಕಪೈ ಶಶ ಸರ್ ಹಲ್. 14 ಸಮೂಹಗಳು. ದೇರ್ ಆರ್ 14 ಗ್ರೂಪ್ಸ್. ಸ್ಮಾಲ್ ಗ್ರೂಪ್ಸ್ ಆರ್ ದೇರ್. Example, I won't is a group of 4 letters. Rul ruk is a group of 2 letters. Ye won't is a group of 3 letters. ಹೀಗೆ ಮೂರು ಲೆಟರ್ಗಳು, ನಾಲ್ಕು ಲೆಟರ್ಗಳು, ಜಾಸ್ತಿ ಅಕ್ಷರಗಳ ಒಂದೊಂದು ಗುಂಪಾಗಿ ಮಾಡಿದ್ದಾರೆ. ಮೇಲ್ನೋಟಕ್ಕೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಇವೆಲ್ಲ ಅಕ್ಷರಗಳು, ಲೆಟರ್ಸ್, ಸಂಸ್ಕೃತದ ಆಲ್ಫಾಬೆಟ್ಸ್ ಅಂತ ಗೊತ್ತಾಗುತ್ತೆ. ಆದ್ರೆ ನಾವು ಕಲಿತಾ ಇದ್ದೀವಲ್ಲ, ಅಥವಾ ನಮ್ಗೆ ಎಲ್ಲಾ ಭಾಷೆಯಲ್ಲೂ ಹೇಳ್ಕೊಡ್ತಾ ಇದ್ದಾರಲ್ಲ ಅ ಆ ಇ ಈ ಉ ಅಂತ, ಆ ರೀತಿ ಇದು ಅರೇಂಜ್ ಆಗಿಲ್ಲ. ಯಾಕೆ ಅರೇಂಜ್ ಆಗಿಲ್ಲ ಅನ್ನೋದನ್ನ ಮುಂದಿನ ಸ್ಲೈಡ್ಸ್ ನಲ್ಲಿ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿ ವಿಲ್ ಬಿ ಸರ್ಪ್ರೈಸ್ಡ್. ಈ ರೀತಿನೇ ಅಕ್ಷರಗಳನ್ನ ಮೊದಲಿಗೆ ಪಾಣಿನಿಯವರು ಬರೆದಿದ್ದು. ನಾವು ಬರೆಯೋ ಹಾಗೆ ಬರ್ದಿಲ್ಲ. ಅದನ್ನ ಮಾಡರ್ನ್ ಡೇಸ್ ನಲ್ಲಿ ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ರು ಕೆಲವರು. ಹೀಗೆ ಫಸ್ಟ್ ಬರ್ದಿದ್ದು. ಹಿಂದೆ ಸಂಸ್ಕೃತ ಕಲಿತಾ ಇದ್ದವರು ಮೊದಲಿಗೆ ಹೀಗೆ ಕಲ್ತಿದ್ದು. ಏನಕ್ಕೆ ಈ ತರ ಬರೆದ್ರು, ಏನು ಹೆಸರು ಇವುಗಳಿಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲೊಂದು ಶ್ಲೋಕ ಇದೆ. ಇದು ಈ ಇಡೀ ಕಥೆಯನ್ನ ಹೇಳುತ್ತೆ. ಆ ಅಕ್ಷರಗಳನ್ನ ಪಾಣಿನಿಯವರು ಹೇಗೆ, ಯಾಕಾಗಿ ಬರೆದ್ರು, ವೈ ಡಿಡ್ ಪಾಣಿನಿ ರೈಟ್ ಆಲ್ ದೋಸ್ ಲೆಟರ್ಸ್ ಇನ್ ದಟ್ ಮ್ಯಾನರ್ ಅನ್ನೋದನ್ನ ಈ ಶ್ಲೋಕ ನಮ್ಗೆ ಹೇಳುತ್ತೆ. ನೃತ್ತಾವಸಾನೆ ನಟರಾಜ ರಾಜೋ ನನಾದ ಢಕ್ಕಾಂ ನವ ಪಂಚವಾರಂ ಉದ್ಧರ್ತು ಕಾಮಃ ಸನಕಾದಿ ಸಿದ್ಧಾನ್ ಏತದ್ ವಿಮರ್ಶೆ ಶಿವಸೂತ್ರ ಜಾಲಂ. ಪಾಣಿನಿಯವ್ರಿಗೆ ವ್ಯಾಕರಣ ಬರಿಬೇಕು ಅಂತ ಮನ್ಸಿಗೆ ಬಂದ ಕೂಡಲೇ ಫಸ್ಟ್ ಅವರು ಮೊರೆ ಹೋಗಿದ್ದು ಭಗವಾನ್ ಶಿವನನ್ನ. ಹಿ ಸರೆಂಡರ್ಡ್. ದೇವರೇ, ನನ್ಗೊಂದು ದಾರಿ ತೋರಿಸು. ಬ್ಲೆಸ್ ಮೀ. ಹೌ ಡು ಐ ರೈಟ್ ದ ಗ್ರಾಮರ್? ಹೌ ಡು ಐ ಕಂಪೋಸ್? ಹೌ ಡು ಐ ಮೇಕ್ ಆಲ್ ದ ಪೀಪಲ್ ಫಾಲೋ ಮೈ ಗ್ರಾಮರ್? ಅದು ತುಂಬಾ ಮುಖ್ಯ. ಪುಸ್ತಕ ಯಾರು ಬೇಕಾದ್ರೂ ಬರೀಬಹುದು, ಎಲ್ಲರೂ ಅದನ್ನ ಫಾಲೋ ಮಾಡ್ಬೇಕಲ್ಲ, ವಿದ್ವಾಂಸರೆಲ್ಲ ಅದನ್ನು ಒಪ್ಕೊಳ್ಬೇಕಲ್ಲ. ಆ ರೀತಿಯಾಗಿ ಒಂದು ಹೊಸ ರೀತಿಯಲ್ಲಿ ಎಲ್ಲರಿಗೂ ಸುಲಭವಾಗಬೇಕು, ಕನ್ವಿನ್ಸಿಂಗ್ ಆಗಿರ್ಬೇಕು. ಅಂತಹ ಒಂದು ವ್ಯಾಕರಣವನ್ನ ನನಗೆ ಬರೆಯೋ ಶಕ್ತಿಯನ್ನು ಕೊಡುವಂತ ಶಿವನನ್ನ ಕುರಿತು ಅವರು ಆರಾಧನೆ ಮಾಡಿದ್ರು. ಈ ವರ್ಷಿಪ್ ಲಾರ್ಡ್ ಶಿವ ಫಾರ್ ಅ ಲಾಂಗರ್ ಡ್ಯೂರೇಷನ್. ಆಗ ಅವರು ಧ್ಯಾನದಲ್ಲಿ ಕೂತಿದ್ದಾಗ ಅವರಿಗೆ ಅವರ ಧ್ಯಾನದಲ್ಲೇ ಶಿವ ದರ್ಶನ ಕೊಟ್ಟ ಅನ್ನೋದು ಕಥೆ. ಸಂಪೂರ್ಣವಾಗಿ ಮುಳುಗಿ ಹೋಗಿದ್ರು. ಶಿವ ನಾಟ್ಯ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಶಿವ ಮಾಡೋ ನಾಟ್ಯ ತಾಂಡವ ನೃತ್ಯ, ತಾಂಡವ ನಾಟ್ಯ ಅಂತ ಕರಿತೀವಿ. ಅವನು ನಾಟ್ಯ ಮಾಡ್ದ. ನಾಟ್ಯ ಸುಮಾರು ಹೊತ್ತು ಮಾಡಿ, ಅಂದ್ರೆ ಹಿ ಡಾನ್ಸ್ ಫಾರ್ ಅ ಲಾಂಗರ್ ಡ್ಯೂರೇಷನ್. ನೃತ್ತಾವಸಾನೆ, ಇನ್ ದ ಎಂಡ್ ಆಫ್ ದ ಡಾನ್ಸ್, ನೃತ್ಯದ ಕೊನೆಗೆ ನಟರಾಜ ರಾಜು ಅಂದ್ರೆ ಶಿವ. ಶಿವನಿಗೆ ನಟರಾಜ ರಾಜ ಅಂತ ಹೆಸರಿದೆ, ಎಲ್ಲರಿಗೂ ಗೊತ್ತು. ಲಾರ್ಡ್ ಶಿವ ಏನ್ ಮಾಡ್ದ? ನನಾದ ಢಕ್ಕಾಂ, ಈ ಪ್ಲೇಡ್ ದ ಡಮರು. ಢಕ್ಕ ಅಂದ್ರೆ ಡಮರು, ಡಮರು ಅಂದ್ರೆ ಹ್ಯಾಂಡ್ ಡ್ರಮ್. ಶಿವನ ಕೈನಲ್ಲಿರುತ್ತಲ್ಲ, ಅದಕ್ಕೆ ಢಕ್ಕ ಅಂತ ಕರೀತಾನೆ. ಅದನ್ನ ಅವನು ಬಾರಿಸಿದನಂತೆ, ನುಡಿಸಿದನಂತೆ. ಎಷ್ಟು ಸರಿ? ನವ ಪಂಚವಾರಂ. ನವ ಅಂದ್ರೆ 9, ಪಂಚ ಅಂದ್ರೆ 5. 9 + 5 14. 14 times he played his ಡಮರು. ಅಂದ್ರೆ 14 ಸರಿ ಪಾಸ್ಗಳು ಕೊಟ್ಕೊಂಡು ಹೋದ, 14 ಸೌಂಡ್ ಮಾಡ್ದ. ಈಗ ಡಮರು ಬಾರಿಸೋದನ್ನ ಎಲ್ಲರೂ ಕೇಳಿರ್ತೀರ. ಹಾಲಕ್ಕಿ ಅಂತ ಒಂದು ಸಮುದಾಯದವರು ಹಳ್ಳಿಗೆಲ್ಲ ಬಂದು ಡಮರು ಬಾರಿಸ್ತಾ ಇದ್ರು ಹಿಂದೆ.
ಈಗಲೂ ಬರ್ತಾರೆ ಅನ್ಸುತ್ತೆ ಕೆಲವು ಹಳ್ಳಿಗಳಲ್ಲಿ, ಮನೆಗೆ ಬಂದು ಬಾರಿಸ್ತಾರೆ. ಸೊ ಅದು ಡಮರು, ಕೇಳಿದ್ರೆ ಗೊತ್ತಿರುತ್ತೆ. 14 ಸರಿ, 14 ಟೈಮ್ಸ್ ಹಿ ಪ್ಲೇಡ್. ಯಾಕಾಗಿ ಬಾರಿಸ್ದ? ಇವರು ನನಗೆ ವ್ಯಾಕರಣ ಬರೆಯೋದಕ್ಕೆ ಶಕ್ತಿ ಕೊಡು ಅಂತ ಕೇಳ್ಕೊಂಡ್ರೆ ಶಿವ ಬಂದು ಡಮರು ಬಾರಿಸ್ದ. ಉದ್ಧರ್ತು ಕಾಮಃ ಸನಕಾದಿ ಸಿದ್ಧಾನ್. ಎಲ್ಲಾ ಋಷಿ ಮುನಿಗಳನ್ನ ಅಥವಾ ಸಂಸ್ಕೃತವನ್ನ ಬಲ್ಲವರ, ಸಂಸ್ಕೃತವನ್ನ ಉಪಯೋಗಿಸ್ತಿರುವ ಜನಗಳನ್ನ ಉದ್ಧರಿಸಲು, ಟು to help the people who were learning Sanskrita, who were using Sanskrita, or to help the entire humanity, ಇಡೀ ಪ್ರಪಂಚಕ್ಕೆ ಉದ್ಧರ್ತು ಕಾಮಃ, ಉದ್ಧಾರ ಮಾಡಲು, ಒಳ್ಳೆಯದನ್ನ ಮಾಡಲು ಅವನು ಅದನ್ನ ಬಾರಿಸಿದ. ಆದ್ರೆ ನಾವೆಲ್ಲ ಕೇಳಿಸ್ಕೊಂಡಿದ್ರೆ, ಓ ಶಿವ ಡಮರು ಬಾರಿಸ್ತಾ ಇದ್ದಾನೆ, ಬರೀ ಶಬ್ದ ಆಗಿ ನಮಗ್ ಕೇಳಿಸ್ತಿತ್ತಷ್ಟೇ. ಆದ್ರೆ ಪಾಣಿನಿಯವರಿಗೆ ಅದು ಶಿವಸೂತ್ರ ಜಾಲವಾಗಿ ಕೇಳಿಸಿತು. ಅಂದ್ರೆ ಶಿವನು ಕೊಟ್ಟಿರುವ ವ್ಯಾಕರಣದ ಸೂತ್ರಗಳಾಯಿತು. ಇಟ್ ಬಿಕೇಮ್ ದ ಫಾರ್ಮುಲಾಸ್ ಆಫ್ ಗ್ರಾಮರ್ ಗಿವನ್ ಬೈ ಶಿವ ಫಾರ್ ಪಾಣಿನಿ. ಅವ್ರಿಗೆ ಆ ತರ ಕೇಳಿಸ್ತದೆ, ಫಾರ್ಮುಲಾ ತರ ಕೇಳಿಸ್ತದೆ. ಇನ್ನೊಂದ್ಸರಿ ಓದಿ ಅದನ್ನ ಗೊತ್ತಾಗುತ್ತೆ. ಐವುಣ್, ರುಲ್ರಕ್, ಏವೋಂ, ಅಯೌಚ್, ಹಯವರಟ್, ಲಣ್, ನ್ಯಮಗಣನಂ, ಝಭೈ, ಘಡಧಶ್, ಜಬಗಡದಶ್, ಕಫ ಚಟಥ ಚಟತವ್, ಕಪೈ, ಶಶಸರ್, ಹಲ್. ಆ ರಿಜಮ್ ತಗೊಂಡ್ರೆ ಡಮರು ಬಾರ್ಸ್ದ ಹಾಗೆ ಇದೆ. ಒಂದ್ಸರಿ ಲಾಂಗು, ಒಂದ್ಸರಿ ಶಾರ್ಟ್, ಆ ರೀತಿ ಡಮರುನ ಬಾರಿಸೋರು ಬಾರಿಸ್ತಾರೆ, ನುಡ್ಸೋರು ನುಡ್ಸ್ತಾರೆ. ಅದೇ ರೀತಿ ಕೇಳಿಸ್ತು ಅವ್ರಿಗೆ. ಓ, ಪ್ರತಿ ಸೌಂಡ್ನು ಕೂಡ ಬಂಚ್ ಆಫ್ ಲೆಟರ್ಸ್ ಅಂತ ಅವ್ರು ಅರ್ಥ ಮಾಡ್ಕೊಂಡು ಅದನ್ನ ಫಾರ್ಮುಲಸ್ ಆಗಿ ಫಸ್ಟ್ ಬರ್ಕೊಂಡ್ರು ಪಾಣಿನಿ ಅವರು. ಅದರ ಬೇಸಿಸ್ ಮೇಲೆ ಇಡೀ ವ್ಯಾಕರಣದ ರಚನೆಯನ್ನ ಪಾಣಿನಿ ಮಹರ್ಷಿಗಳು ಮಾಡಿದರು. ಅದು ಅವರ ಟ್ಯಾಲೆಂಟ್, ಅವರ ಟ್ಯಾಲೆಂಟ್. ಅದು ಡಮರು ತರ ಕೇಳಿಸೋ ಹಾಗೆ ಅಕ್ಷರಗಳನ್ನ ಬರ್ಕೊಂಡು ಅದ್ರ ಬೇಸಿಸ್ ಮೇಲೆ ಇಡೀ ಗ್ರಾಮರ್ ಅನ್ನೇ ಬರು. ಅಷ್ಟು ಮಹತ್ ಸಾಧನೆಯನ್ನ ಅವರು ಮಾಡಿದರು. ಇದು ಪಾಣಿನಿ ಮಹರ್ಷಿಗಳು ಬರೆದಿರುವ ಈ 14 ಸೂತ್ರಗಳು. ಇವುಗಳಿಗೆ ಏನಂತಾರೆ? ಶಿವಸೂತ್ರ ಜಾಲ ಅಂತ ಕರೆದ್ರು. ಇನ್ನೊಂದು ಹೆಸರು ಮಾಹೇಶ್ವರ ಸೂತ್ರಂ, ಮಾಹೇಶ್ವರ ಸೂತ್ರಾಣಿ ಪ್ಲೂರಲ್. ಸೂತ್ರಂ ಅಂದ್ರೆ ಸಿಂಗ್ಯುಲರ್, ಸೂತ್ರಾಣಿ ಅಂದ್ರೆ ಪ್ಲೂರಲ್. 14 ಇದೆಯಲ್ಲ, therefore we call them ಮಾಹೇಶ್ವರ ಸೂತ್ರಾಣಿ. ಇತಿ ಮಾಹೇಶ್ವರ ಸೂತ್ರಾಣಿ. ಇತಿ ಅಂದ್ರೆ ದಸ್, ಹೀಗೆ, ಇವುಗಳು ಮಾಹೇಶ್ವರ ಸೂತ್ರಗಳು. ಯಾಕೆ ಮಾಹೇಶ್ವರ ಅಂತಾರೆ ಅಂದ್ರೆ ಮಹೇಶ್ವರನಿಂದ ಬಂದಿದೆ. ದೇ ಹ್ಯಾವ್ ಕಮ್ ಫ್ರಮ್ ಮಹೇಶ್ವರ. ಮಹೇಶ್ವರ ಅಂದ್ರೆ ಶಿವ, ಶಿವನಿಂದ ಬಂದ ಸೂತ್ರಗಳಾಗಿರೋದ್ರಿಂದ ಅವುಗಳಿಗೆ ಮಾಹೇಶ್ವರ ಸೂತ್ರಗಳು ಅಂತ ನಾವು ಕರಿತೀವಿ. ಅಣಾದಿ ಸಂಜ್ಞಾರ್ಥಾನಿ ಏನು ಹಾಗಂದ್ರೆ? ಇದು ವ್ಯಾಕರಣದಲ್ಲಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿರುವಂತಹ ಸೆಂಟೆನ್ಸಸ್. ನಾನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸುಮ್ಮನೆ ಅರ್ಥ ಮಾಡ್ಕೊಂಡ್ರು ಸಾಕು. ಅಣಾದಿ ಸಂಜ್ಞಾರ್ಥಾನಿ, ಹಾಗಾದ್ರೆ ಯಾಕೆ ಬರೆದ್ರು? ನೆಕ್ಸ್ಟ್ ಕ್ವೆಶ್ಚನ್ ಅರೈಸಸ್, ವೈ ಡಿಡ್ ಹಿ ರೈಟ್? ವಾಟ್ ಕೈಂಡ್ ಆಫ್ ಫಾರ್ಮುಲಾಸ್ ದೀಸ್ ಆರ್ ಆಲ್? ಅಣಾದಿ ಸಂಜ್ಞಾರ್ಥಾನಿ, ಇದರಲ್ಲಿ ಅಣ್ ಅನ್ನೋ ಸಂಜ್ಞೆಯನ್ನ ಮಾಡಬಹುದು, ಅಥವಾ ಅಣ್, ಅಕ್, ಇಕ್, ಈ ತರ ಬೇರೆ ಬೇರೆ ಸಂಜ್ಞಾ ಅಂದ್ರೆ ಹೆಸರು ಅಂತ, ಚಿಕ್ಕ ಚಿಕ್ಕ ಹೆಸರುಗಳನ್ನ, ಅಬ್ರಿವೇಶನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಇದೆಯಲ್ಲ, ಅಬ್ರಿವೇಶನ್ಸ್ ತರ ಇರುವ ಹೆಸರುಗಳನ್ನ ನಾವು ಮಾಡಬಹುದು. ಅದಕ್ಕಾಗಿ ಸಂಜ್ಞಾರ್ಥಾನಿ, ಫಾರ್ ದ ಸೇಕ್ ಆಫ್ ಮೇಕಿಂಗ್ ಸ್ಮಾಲ್ ಸ್ಮಾಲ್ ನೇಮ್ಸ್ ಲೈಕ್ ಅಣ್, ಅಕ್, ಎಕ್ಸೆಟ್ರಾ. ಅಣಾದಿ ಅಂದ್ರೆ ಅಣ್ ಅಂಡ್ ಅದರ್, ಅಣ್ ಮುಂತಾದ ಸಂಜ್ಞೆಗಳನ್ನು, ಹೆಸರುಗಳನ್ನು ಮಾಡಲು, ಅದರ ಪ್ರಯೋಜನಕ್ಕಾಗಿ, ಅರ್ಥ ಅಂದ್ರೆ ಪ್ರಯೋಜನ, ಅದರ ಪ್ರಯೋಜನಕ್ಕಾಗಿ ಈ ಸೂತ್ರಗಳನ್ನ ಬರೆದಿದ್ದಾರೆ. ಈಗ ಇಲ್ಲಿ ಅ ಟು ಣ, ಅಣ್ ಅಂತ ಹೇಳಿದ್ರೆ ಅ ಇ ಉ ಣ್ 3 ಅಕ್ಷರ ಕನ್ಸಿಡರ್ ಆಗುತ್ತೆ. ಣ ಅಕ್ಷರನ ಕನ್ಸಿಡರ್ ಮಾಡಬಾರ್ದು. ಯಾಕೆ ಅಂತ ಅದನ್ನ ಮುಂದೆ ಹೇಳ್ತಾರೆ. ಐ ಉಣ್ ಅಂದ್ರೆ ಅ ಇ ಉ 3 ಅಕ್ಷರ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಆ ರೀತಿ ಚಿಕ್ಕ 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 ಅಬ್ಸರ್ವೇಶನ್. ಐ ಉಣ್. ಅಕ್ ಅಂದ್ರೆ ಅ ಇ ಉ ಣ ಋಲ್ ಋ ಕ್, ಅ ಇಂದ ಕ ವರೆಗೆ, ಅ ಇಂದ ಕ ವರೆಗೆ. ಇಲ್ಲಿ ಅ ಇದೆ, ಇಲ್ಲಿ ಕ ಇದೆ. ಅ ಇ ಉ ಣ ಋಲ್ ಋ ಕ್.
ಅಣ್, ಅಕ್ ಅಂದ್ರೆ. ಅದೇ ತರ ನಾನೇನಾದ್ರು ಅಚ್ ಅಂದ್ರೆ ಅ ಇಂದ ಚ ವರೆಗಿರೋ ಅಕ್ಷರಗಳು. ಅ ಇ ಉ ರು ಋ ಎ ಓ ಐ ಔ ಹ ಯ ವ ಸಾರಿ ಐ ಔ ವರೆಗೆ. ಅಚು ಆ ಟು ಚ. ಅಚ್ ಅಂದ್ಬಿಟ್ರೆ ಸಾಕು, ನಾನು ಅಷ್ಟು ಅಕ್ಷರಗಳು ಅಂತ ನಾನು ಅರ್ಥ ಮಾಡ್ಕೊಳ್ಬೋದು. ಇದನ್ನ ಒಂದ್ಸರಿ ಚೆನ್ನಾಗಿ ಮೆಮರೈಸ್ ಮಾಡ್ಬಿಟ್ರೆ ಈ ಸೂತ್ರಗಳನ್ನ, ಅಚ್ ಅಂದ ಕೂಡಲೇ ನನಗೆ ನೆನಪಾಗುತ್ತೆ, ಓಕೆ ಐ ಉಣ್ ಎ ಓ ಐ ಅಚ್, ಅಲ್ಲಿವರೆಗಿರೋ ಅಕ್ಷರಗಳನ್ನ ನಾನು ತಗೊಳ್ಬೇಕು ಅಂತ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ರೀತಿ ಚಿಕ್ಕ ಚಿಕ್ಕ ಅಬ್ಸರ್ವೇಷನ್ ಅನ್ನ ಮಾಡೋದಕ್ಕೋಸ್ಕರ ಪಾಣಿನಿಯವರು ಈ ಸೂತ್ರಗಳನ್ನ ಈ ರೀತಿಯಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ಲೈನ್, ಏಷಾಮಂತ್ಯ ಇತಃ. ಇದರ ಕೊನೆಯಲ್ಲಿರುವ ಅಕ್ಷರಗಳಿಗೆ, ಕೊನೆಯಲ್ಲಿರುವ ಅಕ್ಷರ ಅಂದ್ರೆ ಐ ಉಣ್ ಅನ್ನುವಲ್ಲಿ ಒಂದು ಣ ಅನ್ನೋದು ಹಾಫ್ ಲೆಟರ್ ಇದೆ. ಋಕ್ ಅಂದ್ರೆ ಕ ಕೊನೆಯ ಅಕ್ಷರ, ಲಾಸ್ಟ್ ಲೆಟರ್. ಎ ಓಂಗ್ ಅಂದ್ರೆ ನ ಇಸ್ ದ ಲಾಸ್ಟ್ ಲೆಟರ್. ಐ ಔಚ್ ಅಂದ್ರೆ ಚ ಇಸ್ ದ ಲಾಸ್ಟ್ ಲೆಟರ್. ಆ ತರ ಎಲ್ಲಾ ಕಡೆನೂ ಒಂದು ಲಾಸ್ಟ್ ಲೆಟರ್ ಇದೆ, ಕೊನೆಯ ಅಕ್ಷರ ಇದೆ. ಆ ಕೊನೆಯ ಅಕ್ಷರ ಕೆ ಇತ್ ಅಂತ ಹೆಸರು ಕೊಟ್ಟಿದ್ದಾರೆ. ಏಷಾಮಂತ್ಯ ಇತಃ. ಇತಃ ಅಂದ್ರೆ ಇತ್, ಇತ್ ಅಂತ ಒಂದು ನೇಮ್. ಇತ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ಯೂಚರ್. ಯಾವುದು ಎಕ್ಸ್ಪ್ಲೇನ್ ಮಾಡೋದೇ ಬಿಡಲ್ಲ. ಈಗ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿರಿ. ಜಸ್ಟ್ ರಿಮೆಂಬರ್, ದೀಸ್ ಲಾಸ್ಟ್ ಲೆಟರ್ಸ್ ಆರ್ ಕಾಲ್ಡ್ ಇತ್. ಸೊ ವಿ ನೀಡ್ ನಾಟ್ ಟು ಕನ್ಸಿಡರ್ ದೆಮ್. ವಿ ನೀಡ್ ನಾಟ್ ಟು ಕನ್ಸಿಡರ್ ದೆಮ್. ಆಲ್ಫಾಬೆಟ್ಸ್ ಅಲ್ಲಿ ಅವುಗಳನ್ನ ಕನ್ಸಿಡರ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ ಅಂದ್ರೆ ಅವುಗಳಿಗೆ ಇತ್ ಅಂತ ಹೆಸರಿದೆ. ಇತ್ ಅಂತ ಯಾವ್ದಕ್ಕೆ ಹೆಸರಿರುತ್ತೋ ಅದನ್ನ ಕನ್ಸಿಡರ್ ಮಾಡೋದು ಬೇಡ ಅಂತ ಗ್ರಾಮರ್ ರೂಲ್. ಯು ಜಸ್ಟ್ ರಿಮೆಂಬರ್ ಲೈಕ್ ಯೇಷಾಂ ಅಂತ್ಯ ಇತಃ. ದ ಎಂಡಿಂಗ್ ಲೆಟರ್ಸ್ ಆಫ್ ದೀಸ್ ಇಸ್ ಇತ್. ಇನ್ನೊಂದು ರೂಲ್, ಹಕಾರಾದಿಶ್ವಕಾರ ಉಚ್ಚಾರಣಾರ್ಥಂ. ಇನ್ನು ಹಕಾರಾದಿಶು ಅಂದ್ರೆ ಹ ಅಕ್ಷರ ಅಥವಾ ಹಕಾರ, ಇಕಾರ, ಉಕಾರ ಅಂದ್ರೆ ಲೆಟರ್, ಹ ಲೆಟರ್, ಇ ಲೆಟರ್, ಉ ಅಂತ ಅರ್ಥ. ರಿಮೆಂಬರ್ ದಟ್. ಹಕಾರಾದಿಶು ಅಂದ್ರೆ ಇನ್ ದ ಕಾನ್ಸನೆಂಟ್ಸ್ ಲೈಕ್ ಹ, ಕೊನೆಗೆ ಆ ಇದೆಯಲ್ಲ, ಅದು ಓನ್ಲಿ ಫಾರ್ ಪ್ರೊನೌನ್ಸಿಯೇಷನ್. ಉಚ್ಚಾರಣಂ ಅಂದ್ರೆ ಪ್ರೊನೌನ್ಸಿಯೇಷನ್. ಉಚ್ಚಾರಣಾರ್ಥಂ ಮೀನ್ಸ್ ಓನ್ಲಿ ಫಾರ್ ಪ್ರೊನೌನ್ಸಿಯೇಷನ್. ಈಗ ಇಲ್ಲಿ ನೋಡಿ, ಐ ಉಣ್ ಸಾರಿ ಹಯವರಟ್, ಇಲ್ಲಿ ಹ ಯ ವ ರ ಅಂತ ಹೇಳ್ತೀವಿ, ನಾಲ್ಕು ಅಕ್ಷರ. ವಿ ಆಲ್ ನೋ ದಟ್ ಕಾನ್ಸನೆಂಟ್ಸ್ ಆರ್ ನಾಟ್ ಫುಲ್ ಲೆಟರ್ಸ್ ಬೇಸಿಕಲಿ. ಹು ಯು ವು ರು ಲು ನ್ಯೂ ಮು ಮು ನು ನು ಹಾಗೆ ಬರಿಬೇಕು, ಹಾಗೆ ಉಚ್ಚಾರಣೆ ಮಾಡಬೇಕು. ಎಲ್ಲಾ ವ್ಯಂಜನಗಳು ಹಾಫ್ ಲೆಟರ್ಸ್, ಫುಲ್ ಲೆಟರ್ ಅಲ್ಲ ಅದು ಇಂಡಿಪೆಂಡೆಂಟ್ ಆಗಿ. ಇನ್ನೊಂದು ಲೆಟರ್ ವೊವೆಲ್ ಜೊತೆಗೆ ಅದನ್ನ ನಾವು ಜಾಯಿನ್ ಮಾಡಿ ಉಪಯೋಗಿಸ್ತೀವಿ ಅಷ್ಟೇ. ಹ ಅಂದ್ರೆ ಹು ಪ್ಲಸ್ ಆ, ಯ ಅಂದ್ರೆ ಯು ಪ್ಲಸ್ ಆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇಲ್ಲಿ ಸೂತ್ರದಲ್ಲಿ ಏನ್ ಮಾಡಿದ್ದಾರೆ, ಹ ಯ ವ ರ ಅಂತ ಫುಲ್ ಬರ್ದಿದ್ದಾರೆ. ಯಾಕೆ ಬರ್ದಿದ್ದಾರೆ ಅಂದ್ರೆ ಉಚ್ಚಾರಣಾರ್ಥಂ. ಉಚ್ಚಾರಣೆ ಅಂದ್ರೆ ಪ್ರೊನೌನ್ಸಿಯೇಷನ್ ಮಾಡಕ್ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಹು ಯು ವು ರು ಟು ಲುಡ್ನು ಹೀಗೆ ಕಷ್ಟಪಟ್ಟು ಹೇಳ್ಬೇಕು. ಕಷ್ಟಪಡೋದು ಬೇಡ, ಈಸಿಯಾಗಿ ಪ್ರೊನೌನ್ಸಿಯೇಷನ್ ಮಾಡ್ಲಿ ಅಂತ ಅಕಾರಗಳನ್ನ ಸೇರಿಸಿದ್ದಾರೆ. ಬಟ್ ವಿ ಶುಡ್ ನಾಟ್ ಕನ್ಸಿಡರ್. ಗ್ರಾಮರ್ ರೂಲ್ಗೆ ಅದನ್ನೆಲ್ಲ ತಗೊಳ್ಳುವಾಗ ವಿ ಶುಡ್ ನಾಟ್ ಕನ್ಸಿಡರ್. ಲಂಡ್ ಮಧ್ಯೆ ತ್ವಿತ್ ಸಂಜ್ಞಕಃ. ಇನ್ನೊಂದು ಸೂತ್ರ ಇದೆ ಲಣ್ ಅಂತ, ಅಲ್ಲಿರೋ ಅಕ್ಷರಕ್ಕೆ ಇತ್ ಅಂತ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಯೇಷಾಮಂತ್ಯ ಇತಃ ಅನ್ನೋಲ್ಲಿ ನಾವು ಆಲ್ರೆಡಿ ವಿ ಹ್ಯಾವ್ ಸೀನ್, ಕೊನೆಯಲ್ಲಿರೋ ಅಕ್ಷರಕ್ಕೆ ಇತ್ ಅಂತ ಹೆಸರು ಕೊಟ್ಟಿದ್ದಾರೆ. ಲಂಡ್ ಮಧ್ಯೆ ತ್ವಿತ್ ಸಂಜ್ಞಕಃ ಅಂದ್ರೆ ಲಂಡ್ ಅನ್ನೋ ಅಬ್ರಿವೇಶನ್ ನಲ್ಲಿರುವ ಅ ಅನ್ನೋ ಅಕ್ಷರಕ್ಕೂ ಇತ್ ಅಂತ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ಇತ್ ಅಂತ ಹೆಸರು ಕೊಟ್ರೆ ಇಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಅಂತ ಅರ್ಥ. ಈಗ ಆಲ್ ದೀಸ್ ಫೈನಲ್ ಲೆಟರ್ಸ್ ಆರ್ ಕಾಲ್ಡ್ ಇತ್ ಲೆಟರ್ಸ್. ನು ಕು ಮು ಚು ಟು ನು ಮು ನ್ಯು ಶು ಶು and wu yu ru lu. All these final letters, last letters are called ith letters. Along with them, ಲಂಡ್ ಮಧ್ಯೆ, ಇಲ್ಲಿ ಲಂಡ್ ಅಂತ ಒಂದು ಸೂತ್ರ ಇದೆಯಲ್ಲ, ಇದರಲ್ಲಿ ಲ ಇದೆಯಲ್ಲ, ಲ ಕೊನೆಗೊಂದು ಆ ಇದೆ, ಲ ಪ್ಲಸ್ ಆ ಲ, ಆ ಆಗು ಇತ್ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಈವನ್ ದಟ್ ಈಸ್ ನಾಟ್ ಟೇಕನ್ ಫಾರ್ ಕನ್ಸಿಡರೇಷನ್. ಹಯವರ ಅನ್ನೋಲ್ಲಿರೋ ಆನ ಓನ್ಲಿ ಫಾರ್ ಪ್ರೊನೌನ್ಸಿಯೇಷನ್ ಅಂತಂದ್ರು, ಸೊ ವಿ ನೀಡ್ ನಾಟ್ ಟು ಟೇಕ್ ಫಾರ್ ಕನ್ಸಿಡರೇಷನ್. ಲಂಡ್ ಇರೋದನ್ನ ಇತ್ ಅಂತ ಅಂದ್ರು, ಸೊ ವಿ ನೀಡ್ ನಾಟ್ ಟು ಟೇಕ್ ಫಾರ್ ಕನ್ಸಿಡರೇಷನ್. ನ್ಯಮ ಗಣನಂ ಅನ್ನೋಲ್ಲೂ ಕೂಡ ಓನ್ಲಿ ಫಾರ್ ಪ್ರೊನೌನ್ಸಿಯೇಷನ್ ದೇ ಆರ್, ಸೊ ವಿ ನೀಡ್ ನಾಟ್ ಟು ಟೇಕ್ ಫಾರ್, ವಿ ನೀಡ್ ನಾಟ್ ಟೇಕ್ ದೆಮ್ ಫಾರ್ ಕನ್ಸಿಡರೇಷನ್. ಆದ್ರೆ ಯಾಕೆ ಎಕ್ಸ್ಕ್ಲೂಸಿವ್ ಆಗಿ ಲಂಡನ್ ನಲ್ಲಿರೋ ಹಾಗೆ ಇತ್ ಅಂತ ಕರೆದ್ರು
ಅದು ಮುಂದೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಬೇರೆ ಬೇರೆ ಸೂತ್ರ. ಸೊ ಈ ಸದ್ಯಕ್ಕೆ ಅದಕ್ಕೆ ಇತ್ತಂತ ಕರೆದಿದ್ದಾರೆ ಅಂತ ನಾವು ನೆನ್ಪಿಟ್ಕೊಂಡ್ರು ಸಾಕು. ಮುಂದೆ ಗ್ರಾಮರ್ ಎಕ್ಸ್ಪ್ಲೈನ್ ಮಾಡುವಾಗ ಇವೆಲ್ಲ ರೆಫರೆನ್ಸಿಗೆ ತಗೊಳ್ಬೇಕಾಗುತ್ತೆ. ಓ ಅಲ್ಲಿ ಹಂಗೆ ಹೇಳಿದ್ರು, ಇಲ್ಲಿ ಹೀಗೆ ಹೇಳಿದ್ರು ಅಂತ. ಸೊ ಈಗ ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಇದು ಇಷ್ಟು ಮಾಹೇಶ್ವರ ಸೂತ್ರಗಳ ಬಗ್ಗೆ ಪರಿಚಯ ಪಾಣಿನಿಯವರು ಹೇಳಿರೋದು. ಇನ್ನು ನಿನ್ನೆ ಡಿಸ್ಕಸ್ ಮಾಡಿದ ಹಾಗೆ ಅಮರಕೋಶ, ಅಮರಸಿಂಹ ಬರೆದಿರುವ ಅಮರಕೋಶದ ಸ್ವಲ್ಪ ಭಾಗನೂ ಕೂಡ ನಾವು ಜೊತೆಯಾಗಿ ಅಲಾಂಗ್ ವಿತ್ ಪಾಣಿನಿ ಅಷ್ಟಾಧ್ಯಾಯಿ ವಿ ವಿಲ್ ಸ್ಟಡಿ. ಎರಡು ಜೊತೆ ಕಲ್ತ್ರೇನೆ ಸಂಸ್ಕೃತ ಚೆನ್ನಾಗಿ ಬರೋದು. ಯಾಕೆ ಅಂದ್ರೆ ಅಷ್ಟಾಧ್ಯಾಯಿ ಜಗನ್ಮಾತ, ಅಮರಕೋಶೋ ಜಗತ್ ಪಿತಾ ಅಂತ ನಿನ್ನೆ ಓದಿದೀವಿ. ತಾಯಿ ತಂದೆ ಇದ್ದ ಹಾಗೆ ವ್ಯಾಕರಣಕ್ಕೆ ಅಂತ. ಹಾಗಾಗಿ ತಾಯಿನೂ ಬೇಕು, ತಂದೆನೂ ಬೇಕು. ಅಷ್ಟಾಧ್ಯಾಯಿ ಜೊತೆಗೆ ಅಮರಕೋಶನು ಕೂಡ ನಾವು ಕಲಿಬೇಕು. ಇದು ಎರಡನೇ ಶ್ಲೋಕ ಅಮರಕೋಶದ್ದು. ಇದು ಕೂಡ ಪ್ರೇಯರ್. ಇದರಲ್ಲೂ ಯಾವ ಡಿಕ್ಷನರಿ ಅಥವಾ ಸಿನಾನಿಮ್ಸ್ ಏನಿಲ್ಲ. ಇದು ಕೂಡ ಪ್ರೇಯರು. ಇದನ್ನ ಅರ್ಥ ಮಾಡಿಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಸಮಾಹೃತಾನ್ಯತಂತ್ರಾಣಿ ಸಂಕ್ಷಿಪ್ತೈ ಪ್ರತಿ ಸಂಸ್ಕೃತೈ ಸಂಪೂರ್ಣ ಮುಚ್ಯತೆ ವರ್ಗೈ ನಾಮಲಿಂಗಾನುಶಾಸನಂ. ಇದು ಕವಿ ಅಮರಸಿಂಹ ಬರೆದಿರೋದು. ನಾನು ಹೇಗೆ ಈ ಡಿಕ್ಷನರಿಯನ್ನ ಬರದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು. ಇನ್ಸ್ಟೆಡ್ ಆಫ್ ಸೇಯಿಂಗ್ ಪ್ರೇಯರ್ ವಿ ಕ್ಯಾನ್ ಕಾಲ್ ದಿಸ್ ಅನ್ ಇಂಟ್ರೊಡಕ್ಷನ್. ಏನ್ ಹೇಳ್ತಾನೆ ಅಂದ್ರೆ, ಸಮಾಹೃತಾನಿ ಅನ್ಯತಂತ್ರಾಣಿ, ಬೇರೆ ಬೇರೆ ಶಾಸ್ತ್ರಗಳಿಂದ, ಫ್ರಮ್ ಅದರ್ ಸ್ಕ್ರಿಪ್ಚರ್ಸ್ ಐ ಹ್ಯಾವ್ ಟೇಕನ್ ದ ವರ್ಡ್ಸ್. ಸಮಾಹೃತಾನಿ, ಐ ಹ್ಯಾವ್ ಕಲೆಕ್ಟೆಡ್ ದ ವರ್ಡ್ಸ್. ಸಂಕ್ಷಿಪ್ತೈಹಿ, briefly, simplified forms of the words I have collected. Prati samskritaihi, modified or slightly purified according to the requirement to make it simple for the learners. ಕಲಿಯೋರ್ಗೆ ಸುಲಭ ಆಗ್ಲಿ ಅಂತ ಅದನ್ನ ಸ್ವಲ್ಪ ಸರಳೀಕರಿಸಿದೀನಿ. ಐ ಮೇಡ್ ಇಟ್ ಸಿಂಪಲ್. ಸಂಕ್ಷಿಪ್ತವಾಗಿ ಬರೆದಿದ್ದೀನಿ, ಅದನ್ನ ಸಂಸ್ಕರಿಸಿದ್ದೀನಿ. ಐ ಸ್ಲೈಟ್ಲಿ ಎಡಿಟೆಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು. ಸ್ವಲ್ಪ ಸಂಸ್ಕರಿಸಿದ್ದೀನಿ, ಎಡಿಟ್ ಮಾಡಿದ್ದೀನಿ. ಅದನ್ನೆಲ್ಲ ಮಾಡಿ ಸಂಪೂರ್ಣ ಮುಚ್ಯತೆ ವರ್ಗೈಹಿ, ಬೇರೆ ಬೇರೆ ವರ್ಗಗಳಾಗಿ, ಡಿವಿಷನ್ಸ್ ಆಗಿ ಡಿವೈಡ್ ಮಾಡಿ ನಾನು ನಾಮಲಿಂಗಾನುಶಾಸನಂ ಉಚ್ಯತೆ, ನಾಮಲಿಂಗಾನುಶಾಸನವನ್ನ ಹೇಳ್ತಾ ಇದ್ದೀನಿ. ನಾಮಲಿಂಗಾನುಶಾಸನ ಅಂದ್ರೆ ಅಮರಕೋಶದ ಇನ್ನೊಂದು ಹೆಸರು. ಅನದರ್ ನೇಮ್ ಆಫ್ ಅಮರಕೋಶ ವಿಚ್ ಇಸ್ ನೋನ್ ಆಸ್ ನಾಮಲಿಂಗಾನುಶಾಸನ. ಏನು ಡಿಫಿಕಲ್ಟ್ ಏನಿಲ್ಲ. ನಾಮ ಅಂದ್ರೆ ನೇಮ್ಸ್, ನೌನ್ಸ್ ಅಂಡ್ ಪ್ರೊನೌನ್ಸ್ ಎಲ್ಲ ಬರುತ್ತೆ. ಲಿಂಗ ಅಂದ್ರೆ ಜೆಂಡರ್. ಈಗ ಎವ್ರಿ ವರ್ಡ್ಗೆ ಒಂದು ಜೆಂಡರ್ ಇರುತ್ತೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಐಡೆಂಟಿಫೈ ಮಾಡ್ತೀವಿ. ಅದು ನೌನು, ಪ್ರನೌನು, ಸರ್ವನಾಮ, ನಾಮಪದ, ಈ ತರ ಎಲ್ಲ ಅದಕ್ಕೆ ಬೇರೆ ಬೇರೆ ಹೆಸರುಗಳಿರ್ತವೆ. ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದಕ್ಕೆ ನಾಮಲಿಂಗಾನುಶಾಸನ ಅಂತ ಅವನು ಹೆಸರು ಕೊಟ್ಟಿದ್ದ. ಹೀಗೆ ನಾನು ಸಂಪೂರ್ಣವಾಗಿ ಒಂದು ನಾಮಲಿಂಗಾನುಶಾಸನವನ್ನ ಬರೆದು ಜನರಿಗೆ ಕೊಡ್ತಾ ಇದ್ದೀನಿ ಅಂತ ಅಮರಸಿಂಹ ತನ್ನ ಪುಸ್ತಕದ 2ನೇ ಶ್ಲೋಕವಾಗಿ ಇದನ್ನ ಹೇಳಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಇದನ್ನ ಏನು ಮೆಮರೈಸ್ ಮಾಡೋದು, ಇದರಿಂದ ಏನು ಡಿಕ್ಷನರಿ ತರ ವರ್ಡ್ಸ್ ಅನ್ನ ತಿಳ್ಕೊಳ್ಳೋದು ಅಂತ ಏನಿಲ್ಲ. ಇದಿಷ್ಟು ಇವತ್ತಿನ